ಚಿಕ್ಕೋಡಿ ಸದಲಗ ಮತಕ್ಷೇತ್ರದ ವ್ಯಾಪ್ತಿಯ ಅಂಕಲಿ ಹಿರೇಕೋಡಿ ಕಡಕಲಾಟ ಗ್ರಾಮ ಪಂಚಾಯಿತಿಗಳು ಪಟ್ಟಣ ಪಂಚಾಯಿತಿಗಳಾಗಿ ಮೇಲ್ದರ್ಜೆಗೆ. ಚಿಕ್ಕೋಡಿ ಸದಲಗ ಮತಕ್ಷೇತ್ರದ ಅಂಕಲಿ ಹಿರೇಕೋಡಿ ಹಾಗೂ ಕಡಕಲಾಟ ಗ್ರಾಮ ಪಂಚಾಯಿತಿಗಳು ಪಟ್ಟಣ ಪಂಚಾಯಿತಿಗಳಾಗಿ ಮೇಲ್ದರ್ಜೆಗೇರಿಸಿ ಸರ್ಕಾರವು ಅನುಮೋದನೆ ನೀಡಿದೆ ಎಂದು ದೆಹಲಿ ವಿಶೇಷ ಪ್ರತಿನಿಧಿ ಹಾಗೂ ವಿಧಾನ ಪರಿಷತ್ ಸದಸ್ಯ ಪ್ರಕಾಶ್ ಹುಕ್ಕೇರಿ ಹೇಳಿದ್ದಾರೆ. ತಾಲೂಕಿನ ಎಕ್ಸಂಬ ಪಟ್ಟಣದಲ್ಲಿ ರವಿವಾರ ಸುದ್ದಿಗೋಷ್ಠಿಯಲ್ಲಿ ಈ ವಿಷಯ ತಿಳಿಸಿದ ಅವರು, ಶಾಸಕರಾದ ಗಣೇಶ್ ಹುಕ್ಕೇರಿಯವರು ಹಾಗೂ ನಾನು ಕಳೆದ 1 ವರ್ಷದ ಹಿಂದೆ 3 ಗ್ರಾಮ ಪಂಚಾಯಿತಿಗಳನ್ನು ಪಟ್ಟಣ ಪಂಚಾಯಿತಿಯನ್ನಾಗಿ ಮೇಲ್ದರ್ಜೆಗೇರಿಸಲು ಅವಶ್ಯಕವಿರುವ ದಾಖಲಾತಿಗಳನ್ನು ಸರ್ಕಾರಕ್ಕೆ ಸಲ್ಲಿಸಿ ಪಟ್ಟಣ ಪಂಚಾಯಿತಿಗಳನ್ನು ಮೇಲ್ದರ್ಜೆಗೇರಿಸಲು ಮುಖ್ಯಮಂತ್ರಿಗಳಲ್ಲಿ ಹಾಗೂ ಪೌರಾಡಳಿತ ಸಚಿವರಲ್ಲಿ ವಿನಂತಿಸಿಕೊಳ್ಳಲಾಗಿತ್ತು. ಅದರಂತೆ ಮಂತ್ರಿಗಳು ದಿನಾಂಕ 27/11/2025ರಂದು ನಡೆದ ರಾಜ್ಯ ಸಚಿವ ಸಂಪುಟ ಸಭೆಯಲ್ಲಿ ಅಂಕಲಿ ಗ್ರಾಮ ಪಂಚಾಯಿತಿಯನ್ನ ಪಟ್ಟಣ ಪಂಚಾಯಿತಿಯನ್ನಾಗಿ ಮೇಲ್ದರ್ಜೆಗೇರಿಸಿ ಅನುಮೋದನೆ ನೀಡಿದ್ದು, ಬೆಳಗಾವಿಯ ಸುವರ್ಣಸೌಧದಲ್ಲಿ 11/12/2025ರಂದು ಜರುಗಿದ ರಾಜ್ಯ ಸಚಿವ ಸಂಪುಟ ಸಭೆಯಲ್ಲಿ ಹಿರೇಕೋಡಿ ಹಾಗೂ ಕಡಕಲಾಟ ಗ್ರಾಮ ಪಂಚಾಯಿತಿಯನ್ನ ಪಟ್ಟಣ ಪಂಚಾಯಿತಿಯನ್ನಾಗಿ ಮೇಲ್ದರ್ಜೆಗೇರಿಸಿ ಸರ್ಕಾರವು ಅನುಮೋದನೆ ನೀಡಿದೆ. ಇದರಿಂದಾಗಿ ಈ 3 ಗ್ರಾಮ ಪಂಚಾಯಿತಿಗಳು ಪಟ್ಟಣ ಪಂಚಾಯಿತಿಗಳಾಗಿ ಮೇಲ್ದರ್ಜೆಗೇರಿರುವುದರಿಂದ ಸಾರ್ವಜನಿಕರಿಗೆ ಹೆಚ್ಚಿನ ಮೂಲಭೂತ ಸೌಲಭ್ಯಗಳನ್ನು ಒದಗಿಸಲು ಅನುಕೂಲವಾಗಿದೆಯೇ ಎಂದರು. ಈ ಸಂದರ್ಭದಲ್ಲಿ ಕಡಕಲಾಟ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ರಾಕೇಶ್ ಚಿಂಚಣಿ, ಸತೀಶ್ ಪಾಟೀಲ್, ಪ್ರಹ್ಲಾದ್ ಪಾಟೀಲ್, ನಾಸರ್ ತಹಶೀಲ್ದಾರ್, ಗ್ರಾಮ ಪಂಚಾಯಿತಿ ಸದಸ್ಯರು ಹಿರೇಕೋಡಿ ಗ್ರಾಮದ ಸುರೇಶ್ ಚೌಗ್ಲಾ, ದಾದಾ ಪಾಟೀಲ್, ಬಬರ್ ಪಾಟೀಲ್, ಪ್ರಹ್ಲಾದ್ ಪಾಂಡವ, ಸತೀಶ್ ದಾಮಣ್ಣವರ್, ಸಂಕರ ಟೊನ್ನೆ, ಬಾಬಾ ಸಾಬ್ ಗುಡಿಮನಿ ಹಾಗೂ ಗ್ರಾಮ ಪಂಚಾಯಿತಿ ಮತ್ತು ಗ್ರಾಮ ಪಂಚಾಯಿತಿ ಸದಸ್ಯರು ಹಾಗೂ ಅಂಕಲಿ ಗ್ರಾಮದ ಮಾಜಿ ತಾಲೂಕು ಪಂಚಾಯಿತಿ ಅಧ್ಯಕ್ಷ ಸುರೇಶ್ ಪಾಟೀಲ್, ರಂಜಿತಾ ಶಿರ್ಸೇಟ, ಪಾಪು ಕಿಳ್ಳಿಕ್ಯಾತ, ಪಾಂಡುರಂಗ ವಡ್ಡರ್, ಅಜಿತ್ ಉಮ್ರಾಣೆ, ಕುಮಾರ್ ಬೂಬನಾಳೆ, ಅಶ್ವಥ್ ಶಿತೋಳೆ, ಸಂತೋಷ್ ಮಠದ ಗ್ರಾಮ ಪಂಚಾಯತ್ ಸದಸ್ಯರು, ಕಾರ್ಯಕರ್ತರು ಹಾಜರಿದ್ದರು. ಬ್ಯೂರೋ ರಿಪೋರ್ಟ್ ಅರುಣ್, NKS TV4 ಚಿಕ್ಕೋಡಿ. ಈ ಚಳಿಗಾಲ ಅಧಿವೇಶನದಾಗ ಒಂದು ಕಡಕಲಾಟ, ಎರಡನೇದು ಅಂಕಲಿ, ಮೂರನೇದು ಹಿರೇಕೋಡಿ. ಈ 3 ಪಂಚಾಯತಿಗಳನ್ನ ಪಟ್ಟಣ ಪಂಚಾಯತಿ ಅಂತ ಕ್ಯಾಬಿನೆಟ್ ಮೀಟಿಂಗ್ ದಲ್ಲಿ ದಿನಾಂಕ 11/12/25ರಂದು ಜರುಗಿದ ಸಂಪುಟ ಸಭೆಯಲ್ಲಿ ಹಿರೇಕೋಡಿ ಮತ್ತು ಕಡಕಲಾಟ 2 ಆಗಿದವು. ಅದಕ್ಕಿಂತ ಮೊದಲು 27/11/25ರಂದು ನಡೆದ ಸಚಿವ ಸಂಪುಟ ಸಭೆಯಲ್ಲಿ ಅಂಕಲಿ ಗ್ರಾಮ ಪಂಚಾಯತಿ ಅಂತ ಪಟ್ಟಣ ಪಂಚಾಯತಿ ಆಗಿದೆ. ಈ ತರ ಚಿಕ್ಕೋಡಿ ಸದಲಗ ಅಭಿವೃದ್ಧಿ ದೃಷ್ಟಿಯಿಂದ ಇಷ್ಟು ಚಿಕ್ಕೋಡಿ ಪುರಸಭೆ, ಸದಲಗ ಪುರಸಭೆ ಮತ್ತು ಇವು 4 ಎಕ್ಸಂಬ ಪಟ್ಟಣ ಪಂಚಾಯತಿ, ಅಂಕಲಿ ಪಟ್ಟಣ ಪಂಚಾಯತಿ, ಹಿರೇಕೋಡಿ ಪಟ್ಟಣ ಪಂಚಾಯತಿ ಮತ್ತ ಕಡಕಲಾಟಿ 4 ಪಟ್ಟಣ ಪಂಚಾಯತಿಗಳನ್ನು ಮಾಡಿ ಅಭಿವೃದ್ಧಿ ದೃಷ್ಟಿಯಿಂದ ಆ ಪಟ್ಟಣ ಪಂಚಾಯತಿಗಳಿಗೆ ಹೆಚ್ಚಿನ ಅನುದಾನ ಸಿಗಬೇಕು ಅನ್ನುವ ದೃಷ್ಟಿಯಿಂದ ನಾವು ಅದನ್ನ ಈ ನಿರ್ಣಯವನ್ನ ಕೈಗೊಂಡಿದ್ದೀವಿ. ಯಾಕಂದ್ರೆ ಈ ಪಟ್ಟಣ ಪಂಚಾಯತಿ ಮಾಡೋದ್ರಿಂದ 15 ಫೈನಾನ್ಸ್ ಸಚಿನ್ ಯಾವ ಬರ್ತಾವ ಎಲ್ಲ ಸಚಿನ್ 15 ಫೈನಾನ್ಸ್ SFC ನಗರೋತ್ಥಾನ ಮತ್ತೆ ಈ ಪಟ್ಟಣ ಪಂಚಾಯತಿ ಮಾಡೋದ್ರಿಂದ ನಗರೋತ್ಥಾನ 15 ಫೈನಾನ್ಸ್ ಮತ್ತೆ SFC ಗ್ರಾಂಟ್, ಈ 3 ಗ್ರಾಂಟ್ ಪ್ರತಿ ವರ್ಷ ಆ ಪಟ್ಟಣ ಪಂಚಾಯತಿಗೆ ಸಿಗೋದ್ರಿಂದ ಅಭಿವೃದ್ಧಿ ಮಾಡ್ಲಿಕ್ಕೆ ಅನುಕೂಲ ಆಗ್ತೈತಿ ಅಂತ ಹೇಳಿ ಒಂದು ವಿಚಾರ ಇಟ್ಟುಕೊಂಡ ಸನ್ಮಾನ್ಯ ಮುಖ್ಯಮಂತ್ರಿಗಳಲ್ಲಿ, ಉಪಮುಖ್ಯಮಂತ್ರಿಗಳಲ್ಲಿ ಮತ್ತು ವಿಶೇಷವಾಗಿ ನಮ್ಮ RDPR ಮಿನಿಸ್ಟರ್, ಗ್ರಾಮೀಣ RDPR ಮಿನಿಸ್ಟರ್ ಅಲ್ಲಿ ವಿನಂತಿ ಮಾಡ್ಕೊಂಡಾಗ
ಪ್ರಿಯಾಂಕಾ ಖರ್ಗೆ ಅವರು ವಿನಂತಿ ಮಾಡಿಕೊಂಡಾಗ ಮೂರು ಪಂಚಾಯತಿಗಳನ್ನ ಸಚಿವ ಸಂಪುಟ ಮುಂದೆ ತಂದ ಅವ್ರಿಗೆ ಅನುಮೋದನೆಯನ್ನು ಕೊಡುವಂತ ವ್ಯವಸ್ಥೆ ಮಾಡಿದ್ರು. ಆ ಒಂದು ದೃಷ್ಟಿಯಿಂದ ಇವತ್ತು ಕರ್ನಾಟಕ ರಾಜ್ಯದ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಮತ್ತು ಉಪಮುಖ್ಯಮಂತ್ರಿಗಳಿಗೆ ಮತ್ತು ವಿಶೇಷವಾಗಿ RDPR ಮಿನಿಸ್ಟರ್ ಪ್ರಿಯಾಂಕಾ ಖರ್ಗೆ ಅವರಿಗೆ ನಾನು ವಿಶೇಷವಾದ ಅಭಿನಂದನೆ ಮತ್ತು ಇನ್ನುಳಿದ ಸಂಪುಟ ಸಚಿವರಿಗೆ ನಾನು ವಿಶೇಷವಾದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಇದು ನಾಳೆಗೆ ಹೈಲೈಟ್ ಆಗಬೇಕು. ಯಾವ ತರ ಮಾಡ್ತೀರ ಅನ್ನೋದು ಒಂದು ಸ್ವಲ್ಪ